ನಮಸ್ತೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಫಾರೆಸ್ಟ್ ವಾಚರ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಇವತ್ತು ಫಸ್ಟು ಒಂದು ನಿಮಿಷ. 2026-27 ಸಾಲಿನ 32 ಅರಣ್ಯ ವೀಕ್ಷಕರ ಗ್ರೂಪ್ ಡಿ ಹುದ್ದೆಗಳಿಗೆ ಬಿಡಲಾಗಿದೆ. ಇದನ್ನು ಯಾವ ರೀತಿ ಹುದ್ದೆ ಸಲ್ಲಿಸಲು ನೋಡೋಣ ಫ್ರೆಂಡ್ಸ್. ಇವತ್ತು ಅರ್ಜಿ ಸಲ್ಲಿಸಲು ವಿಧಾನ https aranya.com ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟು ಅರ್ಜಿ ಸಲ್ಲಿಸುವ ದಿನಾಂಕ 1/8/2026 ಹಿಡಿದು 31/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 2/9/2026. ಶುಲ್ಕ ಪಾವತಿಸಲು ಹಾಗೂ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತದೆ? ಪ್ರವರ್ಗ 2A 2B 3A 3B ಪ್ರವರ್ಗಗಳಿಗೆ 200 ರೂಪಾಯಿ ಇರುತ್ತೆ ಹಾಗೂ ಮಹಿಳಾ ಅಭ್ಯರ್ಥಿ ಅವರಿಗೆ 100 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ಇರುತ್ತೆ ಮತ್ತು ಮಹಿಳಾ ಅಭ್ಯರ್ಥಿ ಅವರಿಗೆ 50 ರೂಪಾಯಿ ಶುಲ್ಕ ಇರುತ್ತೆ. ಮತ್ತು ಸರ್ಕಾರಿ ಉತ್ತೋಲ ಅಂದರೆ ನೆಕ್ಸ್ಟ್ ಶುಲ್ಕ ಪಾವತಿ ವಿಧಾನ ಯಾವ ರೀತಿ ಇರುತ್ತದೆ? UPI, ನೆಫ್ಟ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲ ಇರುತ್ತೆ. ನೆಕ್ಸ್ಟು ಖಾಲಿ ಇದ್ದ ಹುದ್ದೆಗಳು ಯಾವ ಹುದ್ದೆಗಳು? ಮಡಿಕೇರಿ ಪ್ರಾದೇಶಿಕ ವಿಭಾಗ 13 ಹುದ್ದೆ, ವಿರಾಜಪೇಟೆ 7 ಹುದ್ದೆ, ಮಡಿಕೇರಿ ವನ್ಯಜೀವಿ ವಿಭಾಗ 32 ಹುದ್ದೆ, ಒಟ್ಟು 32 ಹುದ್ದೆ ಖಾಲಿಯಾಗಿದೆ. ಯಾವ ಥರ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಅರ್ಹತೆ, ಜನರಲ್ ಕ್ಯಾಟಗರಿ 3 ಹುದ್ದೆ ಹಾಗೂ ಅಂಗವಿಕಲರಿಗೆ ಒಟ್ಟು ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಟ್ಟು 7 ಹುದ್ದೆಗಳನ್ನು ಬಿಡಲಾಗಿದೆ. ಒಟ್ಟು ಎಲ್ಲ ಸೇರಿ 13 ಹುದ್ದೆ ಮಡಿಕೇರಿ ಪ್ರಾದೇಶಿಕ ಮತ್ತು ವಿರಾಜಪೇಟೆಯಲ್ಲಿ ಒಟ್ಟು 5 ಹುದ್ದೆ ಬಿಡಲಾಗಿದೆ ಹಾಗೂ ಮಡಿಕೇರಿ ವನ್ಯಜೀವಿ ವಿಭಾಗ ಒಟ್ಟು 12 ಹುದ್ದೆಗಳನ್ನು ಬಿಡಲಾಗಿದೆ. ನೆಕ್ಸ್ಟು ಇದಕ್ಕೆ ಅರ್ಹತೆ ಏನಿರಬೇಕಂದ್ರೆ ಒಬ್ಬ ಭಾರತೀಯ ನಾಗರಿಕ ಇರಬೇಕು, ಅದೇ ಮಿನಿಮಮ್ಮು. ನೆಕ್ಸ್ಟ್ ವಿದ್ಯಾರ್ಥಿ ಏನಿರಬೇಕಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ನಡೆಸುವ SSLC ಎಕ್ಸಾಮ್ ಪಾಸ್ ಇರಬೇಕು ಅಥವಾ ತತ್ಸಮಾನ ಡಿಗ್ರಿ ವಿದ್ಯಾರ್ಥಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಒಂದು ಸೆಕೆಂಡು. ವಯೋಮಿತಿ ಯಾವ ರೀತಿ ಇರಬೇಕಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು ಹಾಗೂ ಸಾಮಾನ್ಯ ಅಭ್ಯರ್ಥಿ ಗರಿಷ್ಠ ವಯೋಮಿತಿ ಅಂದರೆ 30 ವರ್ಷ ಒಳಗಿರಬೇಕು ಹಾಗೂ ಪ್ರವರ್ಗ 2A 2B 3A 3B ಅವರಿಗೆ 32 ವರ್ಷ ಆಗಿರಬೇಕು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 33 ವರ್ಷ ಆಗಿರಬೇಕು. ಅರಣ್ಯ ಅಂದರೆ ಪ್ರೇರಕರಿಗೆ ವಯೋಮಿತಿ ಅಂದರೆ ಅರಣ್ಯ ಕೆಲಸ ಮಾಡೋವರಿಗೆ 40 ವರ್ಷ ಗರಿಷ್ಠ ಇದೆ ಮತ್ತು ಹಾಗೂ 2A 2B 3A 3B ಅವರಿಗೆ 42 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 43 ವರ್ಷ ಇದೆ. ನೆಕ್ಸ್ಟು ನೇಮಕಾತಿ ವಿಧಾನ ಯಾವ ರೀತಿ ಇರ್ತದೆ? ಆನ್ಲೈನ್ ಅರ್ಜಿಯನ್ನು ಸ್ವೀಕರಿಸಿದಾಗ ಅವರಲ್ಲಿ ಕರೀತಾರೆ SSLC ಅಂಕಗಳ ಆಧಾರದ ಮೇಲೆ ಅಥವಾ ತತ್ಸಮಾನ ಆಧಾರದ ಮೇಲೆ 1:20 ಹುದ್ದೆಗಳನ್ನು ಮಾಡುತ್ತಾರೆ ಮತ್ತು ಹಾಗೂ ಶಾರೀರಿಕ ಮಾನದಂಡಗಳ ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಮತ್ತು ತಾಳ್ವಿಕ ಟೆಸ್ಟು, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಮತ್ತು ದೈಹಿಕ ಕಾರ್ಯಸಾಮರ್ಥ್ಯ ಟೆಸ್ಟ್ ಮೇಲೆ 1:20 ಕರೆಯಲಾಗುತ್ತದೆ. ಶಾರೀರಿಕ ಮಾನದಂಡಗಳು ಯಾವ ರೀತಿ? ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವುದೇ ರೀತಿ ಇರುತ್ತದೆ? ಎತ್ತರ ಸುಮಾರು ಕನಿಷ್ಠ 163 ಸೆಂಟಿಮೀಟರ್ ಇರಬೇಕು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 152 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 79 ಸೆಂಟಿಮೀಟರ್ ಇರಬೇಕು ಹಾಗೂ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ ಅವರಿಗೆ 74 ಸೆಂಟಿಮೀಟರ್ ಇರಬೇಕು ಹಾಗೂ ಎದೆ ಕನಿಷ್ಠ ಉಬ್ಬುವಿಕೆ 5 ಸೆಂಟಿಮೀಟರ್, ಇಬ್ಬರಿಗೂ 5 ಸೆಂಟಿಮೀಟರ್ ಹಾಗೂ ಮಹಿಳೆಯ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರ್ ಮತ್ತು ಕನಿಷ್ಠ 145 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ 40 kg ಮತ್ತು 38 kg ಇರಬೇಕು. ನೆಕ್ಸ್ಟು ಈ ಕೆಳಗಿನ ಅಂದರೆ ಫಿಸಿಕಲ್ ಡಿಫೆಕ್ಟ್ ಯಾವ ಥರ ಇರ್ತದೆ ಇವುಗಳನ್ನು ಅಂದರೆ ಅವ್ರನ್ನ ಕರ್ಕೊಳ್ಳೋದಿಲ್ಲ ಈ ಎಕ್ಸಾಮ್ಗೆ ಅರಣ್ಯ ಇಲಾಖೆಗೆ. ನೆಕ್ಸ್ಟು ತಾಗು ಮಂಡಿ ಇದ್ದ ಬಾಗಿದ ಕಾಲುಗಳು, ಚಪ್ಪಟೆ ಪಾದ, ನರ ಊತಿರುವುದು ಮತ್ತು ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು, ಪುರುಷ ಅಭ್ಯರ್ಥಿಗಳು ಅಂಡವಾಯು ಮತ್ತು ದೃಷ್ಟಿ ವರ್ಣದಂಥ ಇರುಳು ಕುರುಡು ಈ ಥರ ಇದೆ ಅವರನ್ನು ಎಲಿಜಿಬಿಲಿಟಿ ತಗೊಳ್ಳೋದಿಲ್ಲ. ಮತ್ತು ದೃಷ್ಟಿ ಸಾಮರ್ಥ್ಯ ಅನ್ನೋದು 6x6 ಮೀಟರ್ ಅಥವಾ 6x9 ಮೀಟರನ್ನು ನೋಡಬೇಕು ಮತ್ತು ದೋಷಪೂರಿತ ಕಣ್ಣು 0.6 ಮೀಟರ್ ಮತ್ತು ದೋಷಪೂರಿತ ಕಣ್ಣು 0.8 ಮೀಟರ್ಸ್ ಇರಬೇಕು. ನೆಕ್ಸ್ಟು
ಶ್ರವಣ ಪರೀಕ್ಷೆ ಇರುತ್ತೆ, ರಿನ್ನರ್ ಪರೀಕ್ಷೆ, ವೈಬರ್ ಪರೀಕ್ಷೆ, ತಲೆ ತಿರುಗುವಿಕೆ ಪರೀಕ್ಷೆ, ಈ ಥರ ಪರೀಕ್ಷೆ ಎಲ್ಲ ಇರುತ್ತೆ. ನೆಕ್ಸ್ಟು ವಿಶೇಷ ಸೂಚನೆ ಏನಂದರೆ ಇವನ್ನೆಲ್ಲ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಬಂದಿರಬೇಕು. ನೆಕ್ಸ್ಟು ದೈಹಿಕ ತಾಳ್ವಿಕ ಪರೀಕ್ಷೆ ಯಾವ ಥರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಸುಮಾರು 1200 ಮೀಟರ್ ಓಟ ಅದನ್ನ 7 ನಿಮಿಷದಲ್ಲಿ ಪೂರೈಸಬೇಕು. ಹಾಗೂ ಮಹಿಳಾ ಅಭ್ಯರ್ಥಿಯವರಿಗೆ 1000 ಮೀಟರ್ ಓಟ ಇರುತ್ತೆ, ಅದನ್ನ 6 ನಿಮಿಷದಲ್ಲಿ ಪೂರೈಸಬೇಕಾಗತ್ತೆ. ನೆಕ್ಸ್ಟು ವಿಶೇಷ ಸೂಚನೆ ಯಾವ ಥರ ಇರುತ್ತಂದರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳು ಮುಂದಿನ ಪರೀಕ್ಷೆಗೆ ಕೈ ಬಿಡಲಾಗುವುದು. ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತದಲ್ಲಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ನೆಕ್ಸ್ಟ್ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತದೆ, 100 ಮೀಟರ್ ಓಟ ಅದನ್ನ 15 ಸೆಕೆಂಡಲ್ಲಿ ಪೂರೈಸಬೇಕು. ಮತ್ತು ಮಹಿಳಾ ಅಭ್ಯರ್ಥಿಯವರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗೆ 18.5 ಸೆಕೆಂಡಲ್ಲಿ ಪೂರೈಸಬೇಕು. ಎತ್ತರ ಜಿಗಿತ 1.20 ಮೀಟರ್ ಹಾಗೂ 0.90 ಮೀಟರ್ ಮಹಿಳಾ ಅಭ್ಯರ್ಥಿಗೆ, ಉದ್ದ ಜಿಗಿತ 3.8 ಮೀಟರ್ ಹಾಗೂ 2.50 ಮೀಟರ್. ಶಾರ್ಟ್ ಪುಟ್ಟು ಅವರಿಗೆ 16 LB ಮತ್ತು ಮಹಿಳೆಯರಿಗೆ 8 LB 5.6 ಮೀಟರ್ ಹಾಗೂ 3.76 ಮೀಟರ್ ಇರಬೇಕು. ಮತ್ತು 8 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ ಒಳಗೆ ಮತ್ತು 2 ಮೀಟರ್ ಓಟ 40 ಸೆಕೆಂಡ್. ಇವು 5 ಸ್ಟೆಪ್ಪಲ್ಲಿ 5 ಟೆಸ್ಟಲ್ಲಿ 3 ಟೆಸ್ಟ್ ಕಡ್ಡಾಯವಾಗಿ ಪಾಸ್ ಆಗಬೇಕು. ನೆಕ್ಸ್ಟು ಅಭ್ಯರ್ಥಿಗಳು ಇವೆಲ್ಲ ಟೆಸ್ಟ್ ಪಾಸ್ ಆದ ನಂತರ ಅವರು ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜು ಮತ್ತು ಚಾಲನಾ ಪತ್ರ, ಪ್ಯಾನ್ ಕಾರ್ಡು, ಆಮೇಲೆ ಸರ್ವಿಸ್ ID ಕಾರ್ಡು, ಸಾರ್ವಜನಿಕ ಬ್ಯಾಂಕ್ ಕಾರ್ಡು ಮತ್ತು ಭಾವಚಿತ್ರ ಸಮೇತ ನೋಂದಾಯಿತ ಸ್ವತ್ತಿನ ದಾಖಲಾತಿ ಪತ್ರ ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟು, ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ಮಾಜಿ ಸೈನಿಕರ ಆ ಸರ್ಟಿಫಿಕೇಟು, ಜಾಬ್ ಕಾರ್ಡು ಮತ್ತು EPC ಒಟ್ಟು ಇವೆಲ್ಲ ತಗೊಂಡೋಗಿ ಹೋಗ್ಬೇಕು. ಇದರಲ್ಲಿ ಯಾವುದಿಲ್ಲ ಅಂದರೆ ಅವುಗಳನ್ನು ರಿಜೆಕ್ಟ್ ಮಾಡೋದಾಗೋದು. ನೆಕ್ಸ್ಟು ಇದೇ ರೀತಿ ಬೆಂಗಳೂರಲ್ಲಿ ಸುಮಾರು 54 ಪೋಸ್ಟನ್ನು ಬಿಟ್ಟಿದ್ದಾರೆ. ಹಾಗೂ ಹಾಸನ ಸರ್ಕಾರದಲ್ಲಿ ಒಟ್ಟು 31 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗೂ ಚಿಕ್ಕಮಗಳೂರಲ್ಲಿ 60 ಪೋಸ್ಟ್ ಹಾಗೂ ಕಲಬುರಗಿಯಲ್ಲಿ 6 ಪೋಸ್ಟ್ ಹಾಗೂ ಬೆಳಗಾವಿ ಸರ್ಕಾರದಲ್ಲಿ 47 ಪೋಸ್ಟ್ ಹಾಗೂ ಮೈಸೂರು ಸರ್ಕಾರದಲ್ಲಿ 121 ಪೋಸ್ಟ್ ಹಾಗೂ ಬಳ್ಳಾರಿ ಸರ್ಕಾರದಲ್ಲಿ ಒಟ್ಟು 64 ಹುದ್ದೆಗಳನ್ನು ಬಿಡಲಾಗಿದೆ. ಇಲ್ಲಿ ಮೈಸೂರಲ್ಲಿ 12+1 ಒಟ್ಟು 13 ಹುದ್ದೆಯನ್ನು ಬಿಡಲಾಗಿದೆ. ಮತ್ತು ಚಾಮರಾಜನಗರದಲ್ಲಿ 15+27 ಹುದ್ದೆಗಳನ್ನು ಬಿಡಲಾಗಿದೆ. ಹಾಗೂ ಶಿವಮೊಗ್ಗ ಸರ್ಕಾರದಲ್ಲಿ 44 ಹುದ್ದೆಗಳನ್ನು ಬಿಡಲಾಗಿದೆ. ಹಾಗೂ ಬೆಂಗಳೂರು ನಗರದಲ್ಲಿ 82 ಪೋಸ್ಟನ್ನು ಬಿಡಲಾಗಿದೆ. ನೀವು ಬೇಕಾದರೆ ನನ್ನ ಬಯೋದಲ್ಲಿ ಲಿಂಕಲ್ಲಿ ಚೆಕ್ ಮಾಡ್ಬೋದು, ಲಿಂಕ್ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.